ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಜಯನಗರ 4th ಬ್ಲಾಕಲ್ಲಿದ್ದೀವಿ. ಜಯನಗರ 4th ಬ್ಲಾಕ್, ಇದು ಎಷ್ಟನೇ ರೋಡು ಅಂತ ಗೊತ್ತಿಲ್ಲ, ಇಲ್ಲಿ ಮೇಲ್ಗಡೆ ಇದೆ. ಸೊ ಇಲ್ಲಿ ಆಯೋಹಮ್ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಹೊಸದಾಗಿ ಶುರುವಾಗಿರೋದು, ನಮ್ಮ ಫ್ರೆಂಡ್ ಸೊ ಅವರು ಹೇಳಿದರು ಒಂದ್ಸಲಿ ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫೀಡ್ಬ್ಯಾಕ್ ಕೊಡಿ, ಇಂಪ್ರೂವ್ ಮಾಡಿಕೊಂಡ್ರೆ ಏನೋ ಇದು ಇಂಪ್ರೂವ್ಮೆಂಟ್ ಇದೆ, ಮಾಡ್ಕೊಬೇಕು, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ನಾವು ಹಾಗೆ ವೀಡಿಯೋನೂ ಆಗುತ್ತೆ, ನಾವು ವೀಡಿಯೋ ಮಾಡ್ಕೊತೀವಿ ಅಂತ ಹೇಳಿದ್ವಿ. ಆಯಿತು ಅಂತ ಹೇಳಿದ್ರು. ಬಂದಿದ್ದೀವಿ, ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಮೇಲ್ಗಡೆ 2nd ಫ್ಲೋರ್ ಇರೋದು, ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ಇದು ಒನ್ ವೇ ರೋಡು, ಹಿಂಗೆ ಹೋಗೋದು. ಇಲ್ಲಿ ಪಾರ್ಕಿಂಗ್ ಎಲ್ಲ ಈ ರೋಡ್ ಗೊತ್ತಿರುತ್ತೆ ಯಾರಿಗೆ ಬಂದು. ಇಲ್ಲಿ ಲೈನಾಗೆ ಒಂದೊಂದು ರೋಡ್ ಒನ್ ವೇ ರೋಡ್ಸ್ ಇದೆ, 2 ವೀಲರ್ ಪಾರ್ಕಿಂಗ್ ಎಲ್ಲ ಈಸಿಯಾಗಿ ಮಾಡ್ಕೊಬೋದು. ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಅದನ್ನು ಫಾಲೋ ಮಾಡಿದ್ರೆ ನೀಟಾಗಿ ಬರ್ಬೋದು. ಈಗ ಲೇಟ್ ಮಾಡಿದ್ರೆ ಮೇಲೆ ಹೋಗೋಣ, ಹೊಟ್ಟೆ ತುಂಬ ಹಸಿವು ಆಗ್ತಾಯಿದೆ. ಸೊ ಕರೆಕ್ಟು, ಇಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ ಇದೆ, ಅನ್ಲಿಮಿಟೆಡ್ ಕಾಂಬೋ ಇದೆ. ಬಟ್ ನಾವು ಅಥೆಂಟಿಕ್ ಆಂಧ್ರ ಸ್ಟೈಲ್ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಸೊ ಅದು ಫೀಡ್ಬ್ಯಾಕ್ ಕೊಡೋಕ್ಕೋಸ್ಕರ ಅವ್ರಿಗೆ ಅಂತ, ಅದಕ್ಕೋಸ್ಕರ. ಸೊ ಇಲ್ಲೆಲ್ಲ ಅಷ್ಟ ತೋರಿಸ್ತಾನೆ. ಈಗ ಮೇಲೆ ಹೋಗೋಣ ಬನ್ನಿ. ಆರ್ಡ್ರೆಲ್ಲ ಬಂದಿದೆ. ಆಗಲೇ ಎಲೆ ಮೇಲೆ ನಾನು ಸ್ವಲ್ಪ ಎಲ್ಲ ಬಡ್ಸ್ಕೊಂಬಿಟ್ಟಿದ್ದೀನಿ. ಸೊ ಏನೇನು ತರಿಸಿದ್ದೀನಿ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಈ ಸಲ ಏನು ಮಾಡಿದ್ದೀವಿ ಅಂದರೆ, ನಾರ್ಮಲ್ ನಾವು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆಲ್ಲ ಹೋದಾಗ ಏನು ಮಾಡ್ತೀವಿ ಅಂದರೆ ಮೀಲ್ಸ್ ತರಿಸ್ತೀವಿ. ಇಲ್ಲೂ ಸಿಗುತ್ತೆ, ಮೀಲ್ ಸಿಗುತ್ತೆ. ವೆಜ್ ಮೀಲ್ ಏನು ಬರುತ್ತಲ್ಲ, ಆಂಧ್ರ ಸ್ಟೈಲ್ ಪಪ್ಪು ಎಲ್ಲ ಹಾಕ್ಕೊಂತೀವಿ, ಆ ಥರ ಮೀಲ್ ಸಿಗುತ್ತೆ ಇಲ್ಲಿ, ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಇಲ್ಲಿ ಅನ್ಲಿಮಿಟೆಡ್ ನಾನ್ ವೆಜ್ ಕಾಂಬೋ ಇದೆ, ಜಸ್ಟ್ 399ಗೆ ಅನ್ಲಿಮಿಟೆಡ್ ನಾನ್ ವೆಜ್ ಕಾಂಬೋ ಇದೆ. ಆಮೇಲೆ 349ಗೆ ಬಿರಿಯಾನಿ ಕಾಂಬೋ ಇದೆ. ಸೊ ಅನ್ಲಿಮಿಟೆಡ್ ಕಾಂಬೋ ಅವೆಲ್ಲ ಸಿಗುತ್ತೆ. ಸೊ ಅವೆಲ್ಲ ಟ್ರೈ ಮಾಡಿಲ್ಲ. ಈ ಸಲ ಅಥೆಂಟಿಕ್ಕಾಗಿ ಹೋಗೋಣ, ಅವರ ಶೆಫ್ ಸ್ಪೆಷಲ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಬರೀ ಅಥೆಂಟಿಕ್ ಡಿಶಸ್ನ ತರಿಸಿದ್ದೀವಿ. ಚಿಕನಲ್ಲಿ ಒಂದು 3 ಡಿಶ್ಶು, ಮಟನಲ್ಲಿ 1-2, ಆಮೇಲೆ ಪ್ರಾನ್ಸು. ಏನೇನು ಅಂತ ಹೇಳ್ಕೊಂಬಿಡ್ತೀನಿ. ಇದು ಹೇಳೋದಕ್ಕೆ ನಾನು ಆ ಮೆನು ಓದಬೇಕು, ನೆನಪಿರಲ್ಲ, ಫುಲ್ ಎಲ್ಲ ತೆಲುಗುನಲ್ಲೇ ಇದೆ, ಅದಕ್ಕೋಸ್ಕರ. ಆಮೇಲೆ ಅದನ್ನು ಕನ್ನಡದಲ್ಲೂ ಹೆಂಗೆ ಏನಂತ ಹೇಳ್ತಾರೆ ಅಂತಲೂ ಹೇಳ್ತೀನಿ. ಫಸ್ಟ್ ಮೊದಲನೇದು ಆಬ್ವಿಯಸ್ಲಿ ಬಿರಿಯಾನಿ ತರಿಸಿದ್ದೀವಿ, ಹೈದರಾಬಾದಿ ಚಿಕನ್ ಬಿರಿಯಾನಿ. ಸೊ ಎಲ್ಲರಿಗೂ ಗೊತ್ತು. ಈಗ ಸ್ಟಾರ್ಟರ್ಸ್ ಹೋಗೋಣ. ಚಿಕನ್ನಲ್ಲಿ ಮೊದಲನೇದು ಅವರ ಸ್ಪೆಷಲ್ಲು ಆಯೋಹಮ್ ಸ್ಪೆಷಲ್ ಕೋಡಿ ವೇಪುಡು. ಸೊ ಅದನ್ನು ನಾವು ತರಿಸಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಗೊಂಗೂರ ಕೋಡಿ ಇಗುರು, ಅಂದರೆ ಗೊಂಗೂರ ಚಿಕನ್ ಗೊಜ್ಜು. ಇಗುರು ಅಂದರೆ ಗೊಜ್ಜು, ವೇಪುಡು ಅಂದರೆ ಡ್ರೈ. ಇದು ನೆನ್ಪಿಟ್ಕೊಂಡು ಆಯಿತಾ, ಇದು ಗೊಂಗೂರ. ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಡಿಶ್ನ ತರಿಸಿದ್ದೀವಿ, ಕಾಜು ಕೋಡಿ ವೇಪುಡು. ಸೊ ಕಾಜು ಹೆಸರು ಹೇಳ್ತಾರೆ, ಸ್ವಲ್ಪ ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಬಳಸಿರ್ತಾರೆ, ಅದು ಡ್ರೈ ಡಿಶ್ಶು. ನೆಕ್ಸ್ಟು ಮಟನಲ್ಲಿ ಬಂದರೆ ಮಿರಿಯಾಲ ಮಾಂಸಮ್ ವೇಪುಡು ಅಂದರೆ ಪೆಪ್ಪರ್ ಮಟನ್ ಡ್ರೈ, ಅದನ್ನು ತರಿಸಿದ್ದೀವಿ. ವೇಪುಡು ಅಂದರೆ ಡ್ರೈ. ನೆಕ್ಸ್ಟ್ ಕೊತ್ತಿಮೀರಿ ಪಚ್ಚಿಮಿರ್ಚಿ ಮಾಂಸಮ್ ಇಗುರು. ಸೊ ಇದರಲ್ಲಿ ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಮಟನ್, ಗೊಜ್ಜು, ಕನ್ನಡದಲ್ಲಿ ಹೇಳಬೇಕಂದ್ರೆ ಆ ಡಿಶ್ನ ತರಿಸಿದ್ದೀವಿ. ಆಮೇಲೆ ಪ್ರಾನ್ಸಲ್ಲಿ ಬಂದು ರೊಯ್ಯಲ ಇಗುರು ಅಂದರೆ ಪ್ರಾನ್ಸು ಗೊಜ್ಜು, ಪ್ರಾನ್ಸ್ ಫ್ರೈ ಅಂತ ಹೇಳ್ಬೋದು. ಸೊ ಸೆಮಿ ಗ್ರೇವಿ. ಇದಿಷ್ಟು ಆಯಿತಾ, ನೆನಪಾಯ್ತಾ?
ಎಲ್ಲನೂ ಡಿಸ್ಕ್ರಿಪ್ಷನ್ ಇರುತ್ತೆ ವಿತ್ ಪ್ರೈಸಸ್ ಎಲ್ಲನೂ ಚೆಕ್ ಮಾಡಿ. ಈಗ ನೀಟಾಗಿ ಬಡಿಸ್ಕೊಂಡಿದ್ದೀನಿ, ಹೊಟ್ಟೆ ಹಸಿತಾ ಇದೆ. ಶುರು ಮಾಡೋಣ ಒಂದು ಕಡೆಯಿಂದ. ಮೊದಲನೇದು ಚಿಕನ್. ಸೊ ಅವರ ಸ್ಪೆಷಲ್ ಟ್ರೈ ಮಾಡೋಣ. ಫಸ್ಟು ಆಯೋಹಮ್ ಸ್ಪೆಷಲ್ ಕೋಡಿ ವೇಪುಡು. ಸೊ ಇದು ಫುಲ್ಲು ಡ್ರೈ, ನೋಡೋಕ್ಕೆ ಕಟ್ಲೆಟ್ ಥರ ಇದೆ. ಕಚ್ಚಿಬಿಟ್ಟು ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಮಧ್ಯದಲ್ಲಿ. ನೋಡಿದ ತಕ್ಷಣ ಚಿಕನ್ ಕೈಮನ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊತೀವಿ. ಇಲ್ಲ, ಚಿಕನ್ ಪೀಸಸ್ ನೋಡಿ, ಅದು ಕೆಂಪು ಕಲರ್ ಮಸಾಲೆನ ಮ್ಯಾರಿನೇಟ್ ಮಾಡಿ ಮೇಲ್ಗಡೆ ಏನು ಕೋಟಿಂಗ್ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿರೋದು. ಆ ಮೇಲ್ಗಡೆ ಔಟ್ರ್ ಕೋಟಿಂಗ್ ಕಾಣಿಸ್ತಾ ಇರ್ಬೋದು ನಿಮಗೆ, ಒಂದು ಪದರ ಥರ ಫುಲ್ಲು ಕ್ರಿಸ್ಪಿಯಾಗಿದೆ. ಒಳಗಡೆ ಮಸಾಲೆ ಭರಿತವಾಗಿ ಆ ಕೆಂಪು ಖಾರ ಲೈಟಾಗಿ, ಸೊ ಕರ್ಬೇವಿನ ಸೊಪ್ಪು ಫ್ಲೇವರ್ ಎಲ್ಲ ಯಥೇಚ್ಛವಾಗಿ ಬರ್ತಾಯಿದೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಈ ಥರದ್ದು ಫಸ್ಟ್ ಟೈಮ್ ತಿಂತಾರೋದು. ಇದನ್ನು ಗೋಡಂಬಿ ಸಿಕ್ತು ಬಾಯಿಗೆ. ಇದು ಸ್ಪೆಷಲ್, ರೆಸ್ಟೋರೆಂಟ್ ಸ್ಪೆಷಲ್ಲು ಚಿಕನ್ ಡ್ರೈ ಕ್ರಿಸ್ಪಿ ಪ್ಲಸ್ ಒಳಗಡೆ ಜ್ಯೂಸಿ ಆದ ಚಿಕನ್ ಚಂಕ್ಸ್. ಅದ್ಭುತ. ನೆಕ್ಸ್ಟು ಗೋಂಗೂರ ಚಿಕನ್ನು. ನಾರ್ಮಲಾಗಿ ಎಲ್ಲ ಕಡೆ ಗೋಂಗೂರ ಚಿಕನ್ ಅಂದ್ಬಿಡ್ತೀವಿ. ಸೊ ಅಥೆಂಟಿಕ್ಕಾಗಿ ಹೆಸರು ಹೇಳಬೇಕು ಅಂದರೆ ಗೋಂಗೂರ ಕೋಡಿ ಇಗುರು ಸೆಮಿ ಗ್ರೇವಿ. ಸೂಪರ್ ಚಿಕನ್ ಕ್ವಾಲಿಟಿ ಇಷ್ಟ ಆಯಿತು. ಗೋಂಗೂರ ಗೊತ್ತಿರುತ್ತೆ, ಮೈಯೆಲ್ಲ ಜುಮ್ಮು ಜುಮ್ಮು ಅನ್ನುತ್ತೆ, ಹುಳಿ ಹುಳಿಯಾಗಿ ಲೈಟಾಗಿ ಒಂಥರ ಕೈ ಅಂಶ ಒಂದು ಬರುತ್ತೆ. ಆಬ್ವಿಯಸ್ಲಿ ನೀವು ಗೋಂಗೂರ ಚಟ್ನಿಯನ್ನು ತಿನ್ನಿ, ಗೋಂಗೂರ ಚಟ್ನಿ ಪುಡಿಯನ್ನು ತಿನ್ನಿ, ಈ ಥರ ಗೋಂಗೂರ ಹಾಕ್ಕೊಂಡು ಆ ಸೊಪ್ಪಿಂದು ಏನೇ ಡಿಶ್ ತಿನ್ನೋದು ಆ ಸ್ವಲ್ಪ ಆ ಹುಳಿ ಅಂಶ, ಆ ಲೈಟಾಗಿ ಒಂಥರ ಕಹಿ ಅಂಶ ಬಂದೇ ಬರುತ್ತೆ. ಒಳ್ಳೆ ಮಜಾ ಕೊಡುತ್ತೆ. ಬಟ್ ಅದು ಚಿಕನ್ ಕ್ವಾಲಿಟಿ ಸೂಪರ್. ಆಮೇಲೆ ಲೈಟಾಗಿ ಸ್ಪೈಸಿ, ಜಾಸ್ತಿ ಏನು ಖಾರ ಇಲ್ಲ ಅಷ್ಟೊಂದು. ಸೊ ಆಮೇಲೆ ಆಬ್ವಿಯಸ್ಲಿ ಗಾರ್ಲಿಕ್ ಫ್ಲೇವರ್ ಲೈಟಾಗಿ. ಇದು ಎಲ್ಲರಿಗೂ ಇಷ್ಟ ಆಗೋಲ್ಲ, ಹುಳಿ ಪ್ರಿಯರು. ಈ ಹುಳಿಯಾಗಿ ಡಿಶಸ್ನ ತಿನ್ನುವಂಥವ್ರಿಗೆ ಇದು ಇಷ್ಟ ಆಗುತ್ತೆ. ಈ ಗೊಜ್ಜೆಲ್ಲ ಕಾಣಿಸ್ತಿದೆ ಇಲ್ಲಿ, ಇದು ಸೊಪ್ಪು, ಗೋಂಗೂರ ಸೊಪ್ಪು. ಅದನ್ನು ಹಿಂಗೆ ಕ್ಯಾರೆಟೆಲ್ಲ ಎತ್ಕೊಂಡು ಆಮೇಲೆ ದೋಸೆ ಬಾಯಲ್ಲಿ ನೀರು ಉಡಿಸುತ್ತೆ, ಆ ಹುಳಿಗೆ ನೀರು ಬರುತ್ತೆ, ಇನ್ನೊಂದು ತಿನ್ನಬೇಕು ಅನಿಸುತ್ತೆ. ಸೊ ಪಕ್ಕದ ಇಸ್ಕೊಬಿಡೋಣ. ಇದು ಕಾಜು ಕೋಡಿ ವೇಪುಡು, ಪುಟ್ಪುಟಾಣಿ ಚಿಕನ್ ಪೀಸಸ್ಸು. ಇದು ನೋಡಿ ಕಾಜು ಇದರಲ್ಲೇ ಬ್ಯಾಟ್ರಲ್ಲೇ ಮಿಕ್ಸ್ ಆಗಿರುತ್ತೆ. ಸೊ ಎಲ್ಲ ಪೀಸಸ್ಸಲ್ಲೂ ಒಂದೊಂದು ಎರಡೆರಡು ಪೀಸು ಅಂಟ್ಕೊಂಡಿರುತ್ತೆ ಗೋಡಂಬಿಗಳು. ಸೊ ಚಿಯರ್ಸ್. ಮಾಮೂಲಿ ಈ ಡೀಪ್ ಫ್ರೈ ಮಾಡೋದು ಚಿಕನ್ ಕಬಾಬ್ ಇರುತ್ತಲ್ಲ, ಸೇಮ್ ಅದೇ ಥರ ಲೈಟಾಗಿ ಸ್ಪೈಸಿನೆಸ್ ಬರೋದು ಆ ಬ್ಯಾಟ್ರಲ್ಲಿದೆ. ಆಮೇಲೆ ಎಕ್ಸ್ಟ್ರಾ ಅಂದರೆ ಗೋಡಂಬಿ, ಪ್ರತಿ ಒಂದು ಪೀಸಲ್ಲೂ ನಿಮಗೆ ಒಂದು ಎರಡೆರಡು ಗೋಡಂಬಿ ಸಿಗ್ತಾ ಇರುತ್ತೆ ಮಧ್ಯದಲ್ಲಿ. ಅದು ಆ ಗೋಡಂಬಿ ಟೇಸ್ಟು, ಕಾಜು ಫ್ಲೇವರ್ ಗೊತ್ತಲ್ಲ, ಲೈಟಾಗಿ ಒಂಥರ ಸಿಹಿ ಅಂಶ ಒಂಥರ ಆ್ಯಡ್ ಆಗುತ್ತೆ. ಚೆನ್ನಾಗಿದೆ, ಒಂಥರ ಟೈಮ್ ಪಾಸ್ ಡಿಶ್ಶು. ಇದೆಲ್ಲನೂ ಬಾರಿನ ರೆಸ್ಟೋರೆಂಟ್ಗಳಲ್ಲಿ ಮಾಡಬೇಕು, ಸೂಪರ್ ಸೇಲ್ ಆಗುತ್ತೆ ಸೈಡ್ ಡಿಶ್ ಥರ. ಸೊ ಇಲ್ಲಿ ಸಿಗುತ್ತೆ. ಇಲ್ಲೂ ನೀವು ಫುಲ್ ಡ್ರೈ ಡಿಶ್ ಏನೋ ಚೂಸ್ ಮಾಡ್ತೀರ, ಅದು ಕೂಡ ಬೋನ್ಲೆಸ್ಸು ವಿತ್ ಸ್ವಲ್ಪ ರಿಚ್ನೆಸ್ಸು. ಅದರಲ್ಲೂ ಡೀಪ್ ಫ್ರೈ ಆಗಿರೋ ಕಾಜುನ ಟೇಸ್ಟ್ ಮಾಡ್ತೀರಾ ಅಂದರೆ ಇದನ್ನು ಟ್ರೈ ಮಾಡೋದು. ಲೈಟಾಗಿ ಸಾಲ್ಟಿ, ಆ ಪೆಪ್ಪರು ಒಳ್ಳೆ ಮಜಾ ಕೊಡ್ತಾರೆ. ಪಾಪ್ಕಾರ್ನ್, ಚಿಕನ್ ಪಾಪ್ಕಾರ್ನ್ ಥರ ತಿಂತಾ ಇರ್ಬೋದು, ಲೈಟಾಗಿ ಕ್ರಿಸ್ಪಿನೆಸ್ ಮೇಲ್ಗಡೆ. ಇದು ಹಾಕಿದ್ರೆ ಡೀಪ್ ಫ್ರೈ ಮಾಡಿರೋ ಐಟಮ್ ಅದರಲ್ಲಿ. ಈಗ ನೆಕ್ಸ್ಟು ಪ್ರಾನ್ಸ್ಗೆ ಹೋಗ್ಬಿಡೋಣ. ಫ್ರೈ ಅಲ್ಲ ಇಗುರು. ಸೊ ಪ್ರಾನ್ಸ್ದು ಫ್ರೈ ಸೆಮಿ ಗ್ರೇವಿ ಚೆನ್ನಾಗಿದೆ. ಇದು ಲೈಟ್ ಮಸಾಲೆ, ನೋಡೋದಕ್ಕೆ ಸ್ವಲ್ಪ ಜಾಸ್ತಿ ಮಸಾಲೆ ಬರಿದುವಾಗ ಕಾಣಿಸುತ್ತೆ, ಬಟ್ ಅಷ್ಟೊಂದೇನು ಮಸಾಲೆ ಇಲ್ಲ. ಸ್ಪೈಸಿನೆಸ್ಸು ಕಮ್ಮಿ. ಹಸಿಮೆಣ್ಸಿನ್ಕಾಯಿ ಪೀಸಸ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರ್ತಾರೆ, ಅದನ್ನು ಸಿಕ್ಕಿದಾಗ ಮಾತ್ರ ಖಾರ ಅನಿಸುತ್ತೆ. ಸೊ ಬೆಳ್ಳುಳ್ಳಿ, ಚಾಪ್ಡ್ ಗಾರ್ಲಿಕ್ಕು ಸ್ವಲ್ಪ ಜಾಸ್ತಿ ಇದೆ, ಅದು ಪ್ರತಿ ಬೈಟ್ಗೂ ಸಿಗುತ್ತೆ. ಸೊ ಗಾರ್ಲಿಕ್ ಫ್ಲೇವರ್, ಆಮೇಲೆ ಆ ಪ್ರಾನ್ಸಿನ ಸಿಹಿ ಅಂಶ, ಅದು ಕೂಡ ಡೀಪ್ ಫ್ರೈ ಮಾಡಿ ಟಾಸ್ ಮಾಡೋದು. ಫ್ರೆಶ್ ಆದ ಪ್ರಾನ್ಸ್, ಚಿಕ್ಕ ಚಿಕ್ಕ ಪೀಸು, ಈರುಳ್ಳಿ ಸಿಕ್ಕಿದಾಗ ಅದು ಕುರುಮ್ ಅಂತಾರೆ ಮಧ್ಯ. ಈಗ ನೆಕ್ಸ್ಟು ಮಟನ್ ಮಿರಿಯಾಲ ಮಾಂಸಂ ವೇಪುಡು, ಪೆಪ್ಪರ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ. ನಮ್ಮ ಭಾಷೆಯಲ್ಲಿ ಮಟನ್ದು ಸಾಫ್ಟ್ನೆಸ್, ಎಡೆ ಬೆಳಲಿ ಕಟ್. ಇದಕ್ಕೂ ಮೇಲ್ಗಡೆ ಗಾರ್ನಿಷ್ಗೆ ಒಂದಷ್ಟು ಕಾಜುನ ಬಳಸಿರ್ತಾರೆ. ಮೇಯ್ನ್ ಬಂದು ಡಾಮಿನೇಟ್ ಮಾಡೋದು ಬಂದು ಪೆಪ್ಪರೇನೆ, ದಪ್ಪ ಕಾಳು, ಫೈನ್ ಪುಡಿಯಲ್ಲ. ಸೊ ಪೆಪ್ಪರ್ ಕಾಳುಗಳು ಸಿಗ್ತಾ ಇದ್ದ ಬಾಯಿಗೆ. ಸೊ ಅದೇನೇ ಖಾರ ಆಬ್ವಿಯಸ್ಲಿ ಮಟನ್ ಪೆಪ್ಪರ್ ಡ್ರೈ ಎಲ್ಲ ಯಾವ ಥರ ಇರುತ್ತೆ, ಸೊ ಅದೇ ಥರನೇ ಸ್ಪೈಸಿಯಾಗಿ ಚೆನ್ನಾಗಿದೆ. ಸ್ವಲ್ಪ ಬೇಳಕ್ಕೆ ನಮ್ಮ ಕಡೆ ಎಲ್ಲ ತಿಂದಾಗ ಡ್ರೈ ಹೆಂಗಿರುತ್ತೆ, ಈಗ ಡಾಬಾ ಸ್ಟೈಲ್ ಅಲ್ಲ, ಒಂದು ರಾಶಿ ಕರ್ಬೇವಿನ ಸೊಪ್ಪು, ಒಂದು ರಾಶಿ ಬೆಳ್ಳುಳ್ಳಿ ಇರುತ್ತೆ. ಸೊ ಇಲ್ಲಿ ಚಾಪ್ಡ್ ಗಾರ್ಲಿಕ್ಸ್ ಹಾಕಿರ್ತಾರೆ ಮಾಮೂಲಿ. ಸೊ ಲೈಟಾಗಿ ಗಾರ್ಲಿಕ್ ಫ್ಲೇವರ್ ಬರುತ್ತೆ. ಆಮೇಲೆ ಆಬ್ವಿಯಸ್ಲಿ ಆನಿಯನ್ಸು, ಲೈಟಾಗಿ ಕರ್ಬೇವಿನ ಸೊಪ್ಪು ಫ್ಲೇವರ್. ಕ್ವಾಲಿಟಿನೂ ಚೆನ್ನಾಗಿದೆ ಮಟನ್ ಕ್ವಾಲಿಟಿ. ನೀಟಾಗಿ ಒಂದು ಎರಡೇ ಬೆಳಲ್ಲಿ ಕಟ್ ಆಯಿತು, ಅದು ಬೋನ್ಲೆಸ್ ಪೀಸು.
ನೆಕ್ಸ್ಟು ಈಗ ಚಿಕನ್ ಮಟನಲ್ಲಿ ಗೊಜ್ಜು ಥರ ತಿಂತೀರಾ ಅಂದರೆ ಇಷ್ಟು ಉದ್ದ ಹೆಸರು. ಈಗ ಕೊತ್ತಂಬರಿ, ಮೆಣಸಿನ್ಕಾಯಿ, ಮಟನ್ ಫ್ರೈ, ನಮ್ಮ ಭಾಷೆಲೇ ಹೇಳ್ಬಿಟ್ಟೆ ಕನ್ನಡದಲ್ಲಿ ಹೇಳ್ಬಿಟ್ಟೆ. ಸೊ ಕೊತ್ತಂಬರಿ ಬೇಸ್ ಚಿಲ್ಲಿ ಜಾಸ್ತಿ ಬಳಸಿ ಮಾಡಿರುವಂಥ ಮಟನ್ ಫ್ರೈ. ಅದೇ ಮಾಮೂಲಿ ಕೊತ್ತಂಬರಿ ಹಾಕಿದಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ಆ ಕೊತ್ತಂಬರಿ ಸೊಪ್ಪನ್ನ ಇಷ್ಟಪಡೋರು ಅವ್ರಿಗೆ ಇಷ್ಟ ಆಗುತ್ತೆ. ಲೈಟಾಗಿ ರಿಫ್ರೆಶಿಂಗು. ಅದರಲ್ಲೂ ಕೊತ್ತಂಬರಿ ಸ್ವಲ್ಪ ಕಹಿ ಅಂಶ ಬರುತ್ತೆ ಲೈಟಾಗಿ. ಸ್ವಲ್ಪ ಜಾಸ್ತಿ ಬಳಸಿದ್ರೆ ಇವ್ರು ಜಾಸ್ತಿ ಹಾಕಿಲ್ಲ, ಸೊ ಬ್ಯಾಲೆನ್ಸ್ ಆಗುತ್ತೆ. ಗೊಜ್ಜು ಇದು ಸ್ವಲ್ಪ ಸ್ಪೈಸಿ ಡಿಶ್ಶು. ಸಖತ್ ಇರೋದ್ರಲ್ಲಿ ನಾವು ತಿಂದಿರೋದ್ರಲ್ಲಿ ಸ್ಪೈಸಿ ಡಿಶ್ಶು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಪೀಸಸ್ ಆ ಹೆಸರಲ್ಲಿ ಇರೋ ಥರ ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಮಟನ್ ಫ್ರೈ, ಅದಕ್ಕೋಸ್ಕರ ಸ್ಪೈಸಿ ಆದ ಡಿಶ್ ಇದು. ಸೊ ಗೊಜ್ಜು ಕೂಡ ಜಾಸ್ತಿ ಇರುತ್ತೆ, ಸೆಮಿ ಗ್ರೇವಿ. ಅವಾಗಿಂದ ತಿಂದಿದ್ದಕ್ಕಿಂತ ಇದು ಸ್ವಲ್ಪ ನಾಲಿಗೆಗೆ ಕೆಲಸ ಕೊಡ್ತಾಯಿದೆ. ಮಟನ್ ಕ್ವಾಲಿಟಿ ಇಷ್ಟ ಆಯಿತು. ಎರಡೂ ಚೆನ್ನಾಗಿ ಬಂದಿದೆ. ಸಾಫ್ಟ್ ಆದ ಮಟನ್, ಇನ್ನೂ ಲೈಟಾಗಿ ಟ್ಯಾಂಗಿನೆಸ್ಸು, ಒಂದು ಒಳ್ಳೆ ನಲ್ಲಿ ಮುಳೆ. ಖಾರವೇ. ಈ ನಮ್ಮ ನಾಟಿ ಪ್ರಿಯರಿಗೆ ಇದು ಇಷ್ಟ ಆಗುತ್ತೆ. ಸೊ ನಮ್ಮ ಥರದವರು ಎಲ್ಲೋದ್ರೂ ಕೇಳ್ತೀವಲ್ಲ, ಮಸಾಲೆ ಇರಬೇಕು, ಖಾರ ಇರಬೇಕು, ಹಿಂಗೆ ಸ್ವರ ಅಂತ ಇರಬೇಕು ಅಂದರೆ ಇದನ್ನ ತರಿಸ್ಬೇಕು. ಒಂದು ಮೀಲ್ಸ್ ತರಿಸ್ಕೊಂಡು, ಅಕಸ್ಮಾತ್ ಇಲ್ಲೇನೋ ಕೆಲಸ ಮಾಡ್ತಾಯಿದ್ದೀರಾ, ಊಟ ಟೈಮ್ ಬರ್ತೀರಾ ಅಂದರೆ ವೆಜ್ ಮೀಲ್ಸ್ನ ತರಿಸ್ಕೊಂಡು ಈ ಥರ ಖಾರವಾದ್ದು ಮಟನ್ ಫ್ರೈನ ತರಿಸ್ಕೊಂಡು ಆ ಗೊಜ್ಜನ್ನ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ನೋಡಿ, ಮಾತಾಡ್ತಾ ಬಾಯಿ ಇಲ್ಲಿ ಬರ್ತಾನೆ, ಹಂಗಿರುತ್ತೆ ಮಜಾ. ಚೆನ್ನಾಗಿದೆ, ಒಂದು ಮಸ್ಟ್ ಟ್ರೈ. ಈಗ ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡೋಣ. ಸ್ವಲ್ಪ ರೈಸ್ ಒಂದು ಪೀಸ್ ಹಾಕಿ ಸಾಕು. ಹೈದ್ರಾಬಾದಿ ಬಿರಿಯಾನಿ, ಉದ್ರಾದ ಬಾಸುಮತಿ ರೈಸ್. ಮಸಾಲೆ ಎಲ್ಲ ಅವರೇ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಫ್ರೈಡ್ ಆನಿಯನ್ಸ್ ಎಲ್ಲ ಬಿಡಬಾರ್ದು. ಎಲ್ಲ ಹಾಕ್ಕೊಂಡು ಎಲ್ಲ ರೆಸ್ಟೋರೆಂಟ್, ಅಥೆಂಟಿಕ್ ಹೈದ್ರಾಬಾದಿ ರೆಸ್ಟೋರೆಂಟ್ ಸಪ್ರೇಟ್ ಡೆಡಿಕೇಟೆಡಾಗಿ ಬಿರಿಯಾನಿ, ಹೈದ್ರಾಬಾದ್ ಬಿರಿಯಾನಿಗೆ ಅಂತಲೇ ಇರ್ತಾವಲ್ಲ ರೆಸ್ಟೋರೆಂಟು, ಅದರಲ್ಲಿ ಯಾವ ಥರ ಸಿಗುತ್ತೆ ಹೈದ್ರಾಬಾದಿ ಬಿರಿಯಾನಿ ಅಥೆಂಟಿಕ್ಕಾಗಿ ಅದೇ ಥರ ಇದೆ. ಫ್ಲೇವರ್ಫುಲ್ಲಾಗಿ, ಜಾಸ್ತಿ ಫ್ಲೇವರ್ಫುಲ್ಲಾಗಿದೆ. ಮಸಾಲೆ ಸ್ವಲ್ಪ ಜಾಸ್ತಿನೇ ಇದೆ. ಅವ್ರು ಸರ್ವ್ ಮಾಡ್ಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಮೇಲ್ಗಡೆ ಬರೀ ರೈಸ್ ಹಾಕ್ಬಿಟ್ಟು ಕೊಡೋಲ್ಲ. ಸೊ ಆದ್ರೂ ಕೆಳಗಡೆಯಿಂದ ಬಡಿಸ್ಕೊಂಡಾಗ ಸ್ವಲ್ಪ ಗೊಜ್ಜೆಲ್ಲ ಸಿಗುತ್ತೆ. ಆಮೇಲೆ ಚಿಕನ್ನಲ್ಲೂ ಇರುತ್ತಲ್ಲ ನೀಟಾಗೆ ಎಲ್ಲ ತೊಗೊಂಡು ಹಿಂಗೆ ಎಷ್ಟು ಈಸಿ ಬಂದ್ಬಿಡ್ತು, ಬೆಂದೋಗ್ಬಿಟ್ಟಿದೆ ಚಿಕನ್ನು. ಸ್ವಲ್ಪ ಜಾಸ್ತಿ ಮಸಾಲೆ ತೊಗೊಂಡು ಚಿಕನ್ ಮಾತ್ರ ಸೂಪರ್. ನೀಟಾಗೆ ಜಾಸ್ತಿ ಕಷ್ಟಪಡೋದೇ ಬೇಡ, ಈಸಿ ಬೋನೌಟ್ ಆಗ್ತಿದೆ. ಸೂಪರ್ ಟೆಂಡರ್ ಆಗಿದೆ. ಚಿಕನು ಅಷ್ಟೇ, ಮಟನು ಅಷ್ಟೇ, ಕ್ವಾಲಿಟಿ ಇಷ್ಟ ಆಯಿತು. ಅದ್ಭುತವಾದ ಬಿರಿಯಾನಿ. ಸರಿ, ಬರೀ ಬಿರಿಯಾನಿ ತಿನ್ನೋಕ್ಕೆ ಬರಬೇಕು ಅನ್ನೋರು ಬಿರಿಯಾನಿ ಚೂಸ್ ಮಾಡ್ಬೋದು. ಏನೋ ಆಫರ್ ಕೂಡ ನಡೀತಾ ಇದೆ. ಸೊ ಇದೇನಲ್ಲಿ ಬಿರಿಯಾನಿನಲ್ಲಿ ಕಾಂಬೋಸ್ ಕೂಡ ಇದೆ. ಸೊ ಎಲ್ಲರೂ ಕೇಳ್ತಿರ್ತಾರಲ್ಲ ಅನ್ಲಿಮಿಟೆಡ್ ಕಾಂಬೋ ಅಂತ, ಎಲ್ಲರೂ ಬಯಸ್ತಾರೆ ಅನ್ಲಿಮಿಟೆಡ್ ಕಾಂಬೋ ಬೇಕು ಅಂತ. ಸೊ ಜಯನಗರಕ್ಕೆ ಬಂದಾಗ ಇಲ್ಲೂ ಕೂಡ ಅನ್ಲಿಮಿಟೆಡ್ ಕಾಂಬೋ ಸಿಗೋ ರೆಸ್ಟೋರೆಂಟ್ ಇದೆ ಇವ್ಮೇಲೆ. ಸೊ ನೀವು ಶಾಪಿಂಗ್ ಬಂದಾಗ ಮಧ್ಯಾಹ್ನ ಸುಸ್ತಾಗಿದ್ದಾಗ ಬಂದುಬಿಟ್ಟು ಹೊಟ್ಟೆ ತುಂಬ ಅನ್ಲಿಮಿಟೆಡ್ ತಿನ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಅನ್ಲಿಮಿಟೆಡ್ ನಮ್ಗೆ ಗೊತ್ತಿಲ್ಲ, ನಾವು ಒಂದು ಬಿರಿಯಾನಿ ಸಮಾಧಾನವಾಗಿ ತಿನ್ನಬೇಕು ಅಂದರೆ ಇದೊಂದು ಪ್ಲೇಟ್ ತೊಗೊಂಬಿಟ್ರೆ ಇಬ್ಬರು ತಿನ್ಬೋದು, ಅಷ್ಟಿದೆ ಕ್ವಾಂಟಿಟಿ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ನಮ್ಮ ಜೊತೆ ನಮ್ಮ ಟೀಮ್ ಕೂಡ ಬಂದಿದೆ, ಥೈಲ್ಯಾಂಡ್ ಟೀಮು. ಸೊ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಅಂಕಲ್ ಬಂದಿದ್ದಾರೆ, ಅವರೇ ಸೆಲೆಬ್ರಿಟಿ, ಇಲ್ಲೇ ಇದ್ದಾರೆ, ನಾಚ್ಕೊತಾ ಇದ್ದಾರೆ. ತೋರಿಸ್ತಲ್ಲ ಅಷ್ಟೇ, ಆಮೇಲೆ ತೋರಿಸ್ತೀನಿ ಔಟ್ರಲ್ಲಿ. ಸೊ ಫೈನಲಾಗೆ ಅಲ್ಲಿ ಭರ್ಜರಿ ಬೇಟೆ ಆಯಿತು. ಟೇಬಲ್ ಎಲ್ಲ ಖಾಲಿ. ಸೊ ಇಲ್ಲಿ ನಮ್ಮ ಅಂಕಲ್ಲು ಇದು ತಿಂದರು, ವೆಜ್ ಮೀಲು. ಅವರು ಒಂದ್ಸಲಿ ಅವ್ರನ್ನ ಒಂದು ವೀಡಿಯೋದಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ಆಂಧ್ರ ರೆಸ್ಟೋರೆಂಟ್ಗೆ ಹೋದಾಗ ಆಂಧ್ರ ಸ್ಟೈಲ್ ವೆಜ್ ಮೀಲ್ನ ಯಾವ ಥರ ತಿನ್ನಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಅದು ಹೇಳ್ಕೊಟ್ಟಾಗ ಅದನ್ನೇನೋ ನೋಡ್ಕೊಂಡು ಬಂದರೆ ಪಾಪ ಅಂಗಡಿ ರೆಸ್ಟೋರೆಂಟ್ ಓನರ್ಗೆಲ್ಲರಿಗೂ ಗನ್ ಪೌಡ್ರುಗಳು ಒಬ್ಬೊಬ್ಬರಿಗೆ 2 ಡಬ್ಬ ಇಡಬೇಕು. ಸೊ ಅವ್ರು ಹೇಳೋದೇ ಅದೇ, ಗನ್ ಪೌಡ್ರ್ ಜಾಸ್ತಿ ತಿನ್ನೋಕ್ಕೆ. ಸೊ ಅದು ಚೆನ್ನಾಗಿತ್ತಂತೆ. ಸೊ ಬಂದಾಗ ನೀವು ಅದು ಕೂಡ ಟ್ರೈ ಮಾಡ್ಬೋದು. ಬಟ್ ನಾವು ತಿಂದಿದ್ರಲ್ಲಿ ನನಗೆ ಮಟನ್ ಡಿಶಸ್ಸು ಸ್ಪೈಸಿಯಾಗಿ ತಿಂತೀರಾ ಅಂದರೆ ಅದೇ ಐತಲ್ಲ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಟನ್ ಫ್ರೈ, ಅದು ದಿ ಮಸ್ಟ್ ಟ್ರೈ. ಸ್ಪೈಸಿಯಾಗಿ ಸೂಪರಾಗಿತ್ತು. ಮತ್ತು ಮಟನ್ ಪೆಪ್ಪರ್ ಇತ್ತಲ್ಲ, ಅದು ಕೂಡ ಚೆನ್ನಾಗಿತ್ತು. ಮಟನ್ ಮೇಯ್ನ್, ಅದನ್ನು ಟ್ರೈ ಮಾಡಿ. ಆಮೇಲೆ ಚಿಕನಲ್ಲಿ ಸಖತ್ ಇಷ್ಟ ಆಯಿತು. ಅದು ಕಾಜು ಕೋಡಿ ವೇಪುಡು ಅಂತಿತ್ತಲ್ಲ, ಅದು ಸೂಪರ್ ಆಯಿತು. ಒಳ್ಳೆ ಚಿಕನ್ ಪಾಪ್ಕಾರ್ನ್ ಥರ ಟೈಮ್ ಪಾಸ್ಗೆ. ಆಮೇಲೆ ಅವರ ಸ್ಪೆಷಲ್ಲು ಇತ್ತಲ್ಲ ಚಿಕನ್ನು, ಅದು ಕೂಡ ನೋಡೋದಕ್ಕೆ ಕಟ್ಲೆಟ್ ಥರ, ಮೇಲ್ಗಡೆ ಕ್ರಿಸ್ಪಿ ಬಟ್ ಒಳಗಡೆ
ಚಿಕನ್ನು ಬೋನ್ಲೆಸ್ ಚಿಕನ್ ಚಂಕ್ಸು ಕೆಂಪು ಮಸಾಲದಲ್ಲಿ ಮ್ಯಾರಿನೇಟ್ ಮಾಡಿದ್ದು ಅದೊಂಥರ ಮಜಾ ಡಿಫ್ರೆಂಟಾಗಿ 2 ಥರ ಟೇಸ್ಟ್ ಬರುತ್ತೆ. ತಿಂದಾಗ ಕಚ್ಚಿದಾಗ ಅಂತ ನುಂಗಿದಾಗ ಒಂಥರ ಟೇಸ್ಟು, ಇದೆಲ್ಲ ಮಜಾ ಕೊಡ್ತು. ಬಿರಿಯಾನಿ ಮಾತ್ರ ಅಥೆಂಟಿಕ್ ಹೈದ್ರಾಬಾದಿ ಬಿರಿಯಾನಿ ಯಾವ ಥರ ಇರುತ್ತೆ ಎಲ್ಲ ರೆಸ್ಟೋರೆಂಟು ಆ ಬಿರಿಯಾನಿಗೆ ಅಂತಲೇ ಮೇಯ್ನ್ ಡೆಡಿಕೇಟ್ ಆಗಿರುತ್ತೆ ಅದು ರೆಸ್ಟೋರೆಂಟು, ಅದರಲ್ಲಿ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಅಥೆಂಟಿಕ್ಕಾಗಿ ಫ್ಲೇವರ್ಫುಲ್ಲಾಗಿ ಒಳ್ಳೆ ಕ್ವಾಲಿಟಿ. ಆಮೇಲೆ ಇನ್ನೊಂದು ಅದರಲ್ಲೂ ಅಷ್ಟೇ, ಅದು ಲೆಗ್ ಪೀಸಲ್ಲಿ ತೋರಿಸಿದೆ ನಾನು ಎಷ್ಟು ಚೆನ್ನಾಗಿ ಬಂದಿತ್ತು, ಟೆಂಡರ್ ಚಿಕನ್ನ ಬಳಸಿದ್ರು ಅಂತ. ಮಟನ್ನು ಅಷ್ಟೇ ನೀಟಾಗಿ ಬೋನ್ ಔಟ್ ಆಗ್ತಾಯಿತ್ತು. ಸೊ ಮಟನ್ ಕ್ವಾಲಿಟಿ, ಚಿಕನ್ ಕ್ವಾಲಿಟಿ ಸೂಪರ್. ಆಮೇಲೆ ಇದರಲ್ಲಿ ಪ್ರಾನ್ಸ್ ತರಿಸಿದ್ವಿ. ಪ್ರಾನ್ಸಲ್ಲಿ 3 ಐಟಮ್ ಏನಿತ್ತು, ನಾವು 1 ತರಿಸಿದ್ವಿ, ಇದು ಚೆನ್ನಾಗಿತ್ತು. ಸೊ ಅದ್ಭುತ. ಮಸ್ಟ್ ವಿಸಿಟ್ ಜಾಗ. ಸುತ್ತಮುತ್ತ ಇದ್ದೀರಾ, ಶಾಪಿಂಗ್ ಏನೋ ಬಂದಿದ್ದೀರಾ ವಿಡಿಯೋ ಕಾಂಪ್ಲೆಕ್ಸ್ಗೆ ಅಂದರೆ ಸುಸ್ತಾಗಿದ್ದರೆ ಮಧ್ಯಾಹ್ನ ಟೈಮು ಇಲ್ಲಿಗೆ ಮಸ್ಟ್ ವಿಸಿಟ್. ಹೊಟ್ಟೆ ತುಂಬ ವೆಜ್ ಊಟ ಆರಾಮಾಗಿ ಮಾಡ್ಬೋದು. ಅದ್ರ ಜೊತೆಗೆ ಈ ಥರ ನಾವು ತರಿಸಿರೋ ಸ್ಟಾರ್ಟರ್ಸ್ ತಿನ್ಬೋದು, ಇಲ್ಲ ಅನ್ಲಿಮಿಟೆಡ್ ಬಿರಿಯಾನಿ ತಿನ್ಬೋದು, ಅನ್ಲಿಮಿಟೆಡ್ ನಾನ್ ವೆಜ್ ಕಾಂಬೋ ಅಂತ ಏನೋ ಸ್ಪೆಷಲ್ ಆಗಿದೆ ಅದನ್ನು ತಿನ್ಬೋದು. ಇಲ್ಲಾಂದರೆ ಸಿಂಗಲ್ ಪರ್ಸನ್ ಒಬ್ಬರೇ ಬಂದರೆ ಹೈದ್ರಾಬಾದಿ ಬಿರಿಯಾನಿ ತೊಗೊಂಡು ತಿಂದುಬಿಟ್ಟು ಪಕ್ಕದಲ್ಲಿ ಮಟನ್ ಫ್ರೈ ಇಟ್ಕೊಂಡು ಹೋಗ್ತಾ ಇರೋದು. ಲಾಸ್ಟಲ್ಲಿ ಒಂದು ಗೋಲಿ ಸೋಡಾ ಕುಡ್ಕೊಂಡು ಜೀರ್ಣ ಆಗುತ್ತೆ. ಸೊ ಫೈನಲಾಗಿ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ಸುತ್ತಮುತ್ತ ಇರೋರು ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ಬರ್ತಾಯಿರ್ತಾರೆ ಈ ಏರಿಯಾಗೆ. ಸೊ ಅದರಲ್ಲಿ ಈ ಆಂಧ್ರ ಸ್ಟೈಲ್ ಅಥೆಂಟಿಕ್ ಆಂಧ್ರ ಸ್ಟೈಲ್ನ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಯೂಸ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.